ನಿರ್ದೇಶಕ ತರುಣ್ ಸುಧೀರ್ ಮತ್ತೆ ನಟಿ ಸೋನಲ್ ಅವರು ಇವತ್ತು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಸಾಕಷ್ಟು ಅಭಿಮಾನಿಗಳಿರಬಹುದು, ಅವರ ಗಣ್ಯಾತಿ ಗಣ್ಯರು ಕೂಡ ಈ ಮದುವೆಗೆ ಸಾಕ್ಷಿಯಾಗಿದ್ದಾರೆ. ಬನ್ನಿ ಒಂದು ಝಲಕ್ ಇದೆ ನೋಡ್ಕೊಂಡು. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ತರುಣ್ ಸುಧೀರ್ ಸೋನಲ್. ಸ್ಯಾಂಡಲ್ವುಡ್ ಜೋಡಿಯ ಅದ್ಧೂರಿ ಮದುವೆ ಸಂಭ್ರಮ. ಕೌಸಲ್ಯಾನಿ ಜಗರ್ಭ ಸಂಭವರುತೆ ಜನ್ಮನ್ಯ ಸಾಧಾರಣೆ. ಖ್ಯಾತ ಕಳನಟ ಸುಧೀರ್ ಅವರ ಕಿರಿಯ ಪುತ್ರ, ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕ ತರುಣ್ ಸುಧೀರ್ ಮತ್ತು ನಟಿ ಸೋನಲ್ ಮೊಂತೆರೊ ಅವರು ಇಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು, ವೈಭವದ ಕಲ್ಯಾಣಕ್ಕೆ ಇಡೀ ಚಿತ್ರರಂಗವೇ ಸಾಕ್ಷಿಯಾಗಿದೆ. ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿರುವ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ನಡೆದ ಸುಧೀರ್ ಮತ್ತು ನಟಿ ಸೋನಲ್ ಮೊಂತೆರೊ ಅವರ ವಿವಾಹ ಅದ್ದೂರಿಯಾಗಿ ನಡೆದಿದೆ. ಬೆಳಗ್ಗೆ 11 ಗಂಟೆ ಸುಮಾರಿಗೆ ತರುಣ್ ಅವರು ಸೋನಲ್ ಅವರಿಗೆ ಮಾಂಗಲ್ಯ ಧಾರಣೆ ಮಾಡಿದ್ದಾರೆ. ಈ ವೇಳೆ ತಂದೆ ಸುಧೀರ್ ಅವರನ್ನ ನೆನೆದು ತರುಣ್ ಭಾವುಕರಾಗಿದ್ದಾರೆ. ಕೌಸಲ್ಯಾನಿ ಜಗರ್ಭ ಸಂಭವರುತೆ ಜನ್ಮನ್ಯ ಸಾಧಾರಣೆ. ಯಾತ ಶ್ರೀ ರಘುನಾಯಕಸ್ಯ ಜನನಂ ದೇಯಾದಿದಂ ಮಂಗಳಂ. ಇನ್ನು ನಟರಾದ ಪ್ರೇಮ್ ಮತ್ತು ಶರಣ್ ಅವರು ಆತ್ಮೀಯ ಗೆಳೆಯನಾದ ತರುಣ್ ಸುಧೀರ್ ಮದುವೆಯ ಉಸ್ತುವಾರಿಯನ್ನ ವಹಿಸಿದ್ರು. ಮದುವೆಯಲ್ಲಿ ಎಲ್ಲದಕ್ಕೂ ಖುದ್ದು ತಾವೇ ಮುಂದೆ ನಿಂತು ಮದುವೆಯ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು ತಂದಿದ್ದಾರೆ. ಅರುಂಧತಿಯನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಅನುಗ್ರಹ ಮಾಡ್ತಾಳೆ. ಪ್ರಾರ್ಥನೆ ಮಾಡಿ ಅಗ್ನಿರ್ನಪಾದ ಕೃತ್ತಿಗಾ ನಕ್ಷತ್ರಂ ದೇವಮಿಂದ್ರಿಯಂ. ತರುಣ್ ಸುಧೀರ್ ಮತ್ತು ನಟಿ ಸೋನಲ್ ಮದುವೆಯಲ್ಲಿ ಇಡೀ ಚಿತ್ರರಂಗವೇ ನೆರೆದಿತ್ತು. ನಟ ಶಿವರಾಜ್ ಕುಮಾರ್, ಗಣೇಶ್, ಆಶಿಕಾ ರಂಗನಾಥ್, ರಚಿತಾರಾಮ್, ಶ್ರುತಿ, ಹಿರಿಯ ನಟ ನಟಿಯರು, ಸಿನಿಮಾ ಕಲಾವಿದರು ಸೇರಿದಂತೆ ಇಡೀ ಚಿತ್ರರಂಗವೇ ಪಾಲ್ಗೊಂಡು ತರುಣ್ ಸುಧೀರ್ ಮತ್ತು ಸೋನಲ್ಗೆ ಶುಭ ಕೋರಿದ್ದಾರೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅದು 3 ರಾಜ್ಯದ 8 ಜಿಲ್ಲೆಗಳ ಜೀವನಾಡಿ. ಆದ್ರೀಗ ಜಲಾಶಯದ ಗೇಟ್ ಮುರಿದು ರೈತರಿಗೆ ಬರ ಸಿಡಿಲು ಬಡಿದಂತಾಗಿದೆ. ಈ ಜಲಾಶಯದಿಂದ ನೀರು ಪೋಲಾಗ್ತಾ ಇದ್ದು, ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಟಿಬಿ ಡ್ಯಾಂ ಕ್ರಸ್ಟ್ ಗೇಟ್ ಮುರಿದು ಆತಂಕ. ಸ್ಥಳಕ್ಕೆ ಡಿಸಿಎಂ ಡಿಕೆಶಿ ಭೇಟಿ, ಪರಿಶೀಲನೆ. ಗೇಟ್ ಜೊತೆ ಮುರಿಯಿತು ರೈತರ ಬದುಕು. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕಟ್ಟಾಗಿರೋ ಪರಿಣಾಮ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ನದಿಗೆ ಬಿಡಲಾಗ್ತಿದೆ. ಇದರಿಂದ ರೈತರಿಗೆ ಸಂಕಷ್ಟ ಎದುರಾಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿ ತುಂಗಭದ್ರಾ ಜಲಾಶಯದ ಗೇಟ್ ಕಿತ್ತು ಹೋಗಿರೋ ಪರಿಣಾಮ ನೀರು ಪೋಲಾಗ್ತಿದೆ. ತುಂಗಭದ್ರಾ ಜಲಾಶಯದಿಂದ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಬಿಡುಗಡೆಯಾಗಿದೆ. ಜಲಾಶಯದ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಾರ್ವಜನಿಕರ ಸಂಚಾರವನ್ನ ನಿಷೇಧಿಸಲಾಗಿದೆ. ಡ್ಯಾಂಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಪರಿಶೀಲಿಸಿದ್ರು. ಜಲಾಶಯ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ, ಯಾರೂ ಆತಂಕ ಪಡೋ ಅಗತ್ಯವಿಲ್ಲ, 4-5 ದಿನಗಳಲ್ಲಿ ಸರಿಪಡಿಸಲು ಪ್ರಯತ್ನಿಸುತ್ತೇವೆ ಅಂತ ಹೇಳಿದ್ರು. ನಾವು ಕೆಳಗಡೆ ಕಂಪ್ಲೀಟ್ ಡೌನ್ ಸ್ಟ್ರೀಮ್ ಅಲ್ಲಿ ಎಲ್ಲರೂ ಕೂಡ ಎಲ್ಲ ಗೇಟು ಈಗಾಗಲೇ ಓಪನ್ ಆಗಿದೆ. ಎಲ್ಲರೂ ಕೂಡ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಡೌನ್ ಸ್ಟ್ರೀಮ್ ಅಲ್ಲಿ ಬಹಳ ಹುಷಾರಾಗಿರಬೇಕು, ಜಾಗೃತರಾಗಿರ್ಬೇಕು ಅಂತೇಳಿ ಎಲ್ಲರೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅವ್ರ ಒಂದು ಒಪಿನಿಯನ್ ಏನಿದೆ ಅಂತಂದರೆ, ನೀರು ಓಪನ್ ಮಾಡದೆ ನಾವು ಅದನ್ನು ರಿಪೇರಿ ಮಾಡೋಕ್ಕಾಗೋದಿಲ್ಲ ಅಂತ. ಬಟ್ ಎಕ್ಸ್ಪರ್ಟ್ಸ್ ಕಮಿಟಿ ಏನು ಹೇಳ್ತಾರೆ ಅಂದ್ಬಿಟ್ಟು ಅಲ್ಟಿಮೇಟ್ಲಿ ಫೈನಲ್ ನಾವು ನೋಡಬೇಕಾಗಿದೆ. ಡ್ಯಾಮ್ ಇಂಪಾರ್ಟೆಂಟು. ಸಂಸದ ತುಕಾರಾಂ ಕೂಡ ಡ್ಯಾಂಗೆ ಭೇಟಿ ನೀಡಿದ್ದು ಅಗತ್ಯ ಕ್ರಮ ಕೈಗೊಳ್ಳೋ ಭರವಸೆ ನೀಡಿದ್ರು. ಇಲ್ಲ, ನಾರ್ಮಲಿ ನಾವು 75% ನಾವು ಗೇಟ್ಗಳನ್ನ ರಿಪೇರಿ ಮಾಡ್ತೀವಿ. ನಾನು ಕೇಳಿದೆ 33 ಗೇಟ್ಗಳನ್ನ ಯಾಕೆ ರಿಪೇರಿ ಮಾಡಲ್ಲ? ಲಾಸ್ಟ್ ಇಯರು ಡೆಡ್ ಸ್ಟೋರೇಜ್ ಬಂದಿತ್ತು. ಡೆಡ್ ಸ್ಟೋರೇಜ್ ಬಂದಾಗ ನಾವು ಕೂಡ ಪ್ರಿಕಾಷನ್ಸ್ ತೊಗೊಂಡು ನಾವು ಮಾಡಬೇಕಾಗಿತ್ತಲ್ಲ.
ಅದನ್ನು ಮಾಡಬೇಕು. ಅದು ಯಾವ್ಯಾವುದು 75% ಮೇಂಟೆನೆನ್ಸ್ ಮಾಡಿದರೆ ರಿಪೋರ್ಟ್ ಕೊಟ್ರೆ ಅಂತ ಹೇಳಿದ್ದೀನಿ. ಪ್ರತಿ ಸಲ ಬರಗಾಲದಿಂದ ಕಂಗೆಟ್ಟಿದ್ದ ರೈತರು ಇದೀಗ ಡ್ಯಾಂ ಭರ್ತಿಯಾಯಿತು ಅನ್ನೋ ಖುಷಿಯಲ್ಲಿದ್ದಾಗಲೇ ಗೇಟ್ ಮುರಿದು ಆತಂಕ ಎದುರಾಗಿದೆ. ಕೂಡಲೇ ಸರ್ಕಾರ ಈ ಸಮಸ್ಯೆ ಬಗೆಹರಿಸಿ ನೀರು ಉಳಿಸಬೇಕಾಗಿದೆ. ಕೆ ಸುರೇಶ್ ಚೌಹಾಣ್ ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಅದು ಜನರ ಜೀವನಾಡಿ ಆಗಿರುವಂತ ತುಂಗಾಭದ್ರಾ ಜಲಾಶಯ ಆದ್ರೀಗ ಜನರ ಪಾಲಿಗೆ ಅಭದ್ರ ಜಲಾಶಯವಾಗಿದೆ. ಈ ಡ್ಯಾಂನಿಂದ ಪೋಲಾಗ್ತಿರುವಂತಹ ನೀರು ರೈತರ ಜೀವನಕ್ಕೆ ಕೂಡ ಕೊಳ್ಳಿ ಇಡ್ತಾ ಇದೆ. ತುಂಗಾಭದ್ರಾ ಜಲಾಶಯ ರಾಜ್ಯದ ಅತಿ ದೊಡ್ಡ ಜಲಾಶಯ, ಕರುನಾಡಿನ ಜೀವನಾಡಿ, ಲಕ್ಷ ರೈತರ ಜೀವನಧಾರ. ಮಳೆಯ ನರ್ತನಕ್ಕೆ ಟಿಬಿ ಡ್ಯಾಂ ಮೈತುಂಬಿತ್ತು, ಮೇಘನಾದಕ್ಕೆ ತುಂಬಿ ತುಳುಕ್ತಾ ಇತ್ತು. 105 ಟಿಎಂಸಿ ಸಾಮರ್ಥ್ಯದ ಜಲಾಶಯದಲ್ಲಿ 104.5 ಟಿಎಂಸಿ ನೀರು ಸಂಗ್ರಹವಾಗಿತ್ತು. ಇಂಥ ಜಲಾಶಯದ ಮೇಲೆ ಅದು ಯಾರ ಕಣ್ಬಿತ್ತೋ ಗೊತ್ತಿಲ್ಲ. ಟಿಬಿ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ನ ಚೈನ್ ತುಂಡಾಗಿದೆ. ಟಿಬಿ ಡ್ಯಾಂನ ಲಕ್ಷ ಕ್ಯೂಸೆಕ್ ನೀರು ಪೋಲು. ನಿಜ, ಕ್ರಸ್ಟ್ ಗೇಟ್ ಚೈನ್ ತುಂಡಾಗಿರೋ ಪರಿಣಾಮ ತುಂಗಾಭದ್ರಾ ಜಲಾಶಯದಿಂದ ಲಕ್ಷ ಕ್ಯೂಸೆಕ್ ನೀರು ಪೋಲಾಗ್ತಿದೆ. ಸುಮಾರು 3 ಲಕ್ಷ ಕ್ಯೂಸೆಕ್ನಷ್ಟು ನೀರನ್ನ ನದಿಗೆ ಹರಿಬಿಡಲಾಗಿದೆ. ಹೊಸ ಗೇಟ್ನ ಅಳವಡಿಸಬೇಕಾದ್ರೆ ಜಲಾಶಯದಲ್ಲಿರೋ 60 ಟಿಎಂಸಿ ನೀರನ್ನ ಖಾಲಿ ಮಾಡಬೇಕು. ಅದರ ಅರ್ಥ ಒಂದು ಕೆಆರ್ಎಸ್ ಡ್ಯಾಂ ಸಂಪೂರ್ಣವಾಗಿ ಖಾಲಿ ಮಾಡಿದಂತೆ. ನಿಜ, ತುಂಗಾಭದ್ರಾ ಜಲಾಶಯದಿಂದ ಲಕ್ಷ ಕ್ಯೂಸೆಕ್ ನೀರನ್ನ ನದಿಗೆ ಹರಿಬಿಟ್ಟ ಪರಿಣಾಮ ಹಂಪಿಯ ಸ್ಮಾರಕಗಳು ಮತ್ತೆ ಮುಳುಗಡೆಯಾಗಿವೆ. ಹಂಪಿಯ ಸಾಲು ಮಂಟಪ, ಜನಿವಾರ ಮಂಟಪ, ಧಾರ್ಮಿಕ ವಿಧಿವಿಧಾನಗಳ ಮಂಟಪ, ಪುರಂದರ ದಾಸರ ಮಂಟಪ ತುಂಗಾಭದ್ರಾ ನದಿ ನೀರಲ್ಲಿ ಮುಳುಗಿ ಹೋಗಿದೆ. ಮುಳುಗುವ ಭೀತಿಯಲ್ಲಿ ಕಂಪ್ಲಿ ಸೇತುವೆ. ಟಿಬಿ ಡ್ಯಾಂ ಗೇಟ್ ತುಂಡಾದ ಕಾರಣ ಬಳ್ಳಾರಿಯಲ್ಲಿ ಕಂಪ್ಲಿ ಸೇತುವೆ ಮತ್ತೆ ಮುಳುಗುವ ಭೀತಿಯಲ್ಲಿದೆ. ಸೇತುವೆ ಮುಳುಗೋಕೆ ಇನ್ನು 2 ರಿಂದ 3 ಅಡಿ ಮಾತ್ರ ಬಾಕಿ ಇದೆ. ಮುಂಜಾಗ್ರತಾ ಕ್ರಮವಾಗಿ ಸೇತುವೆ ಮೇಲೆ ಸಂಚಾರವನ್ನ ಬಂದ್ ಮಾಡಲಾಗಿದೆ. ರೈತರ ಜೀವನಕ್ಕೂ ಕೊಳ್ಳಿಟ್ಟ ಚೈನ್ ಲಿಂಕ್. ಭೀಕರ ಬರದಿಂದ ಕೊಪ್ಪಳ, ವಿಜಯನಗರದ ರೈತರು ತತ್ತರಿಸಿ ಹೋಗಿದ್ರು. ಈ ಬಾರಿಯಾದ್ರೂ ಉತ್ತಮ ಫಸಲು ನೋಡೋ ಕನಸು ಕಂಡಿದ್ರು. ಆದರೆ ಟಿಬಿ ಡ್ಯಾಂನಲ್ಲಿ ತುಂಡಾದ ಗೇಟ್ ಚೈನ್ ರೈತರ ಜೀವನಕ್ಕೂ ಕೊಳ್ಳಿ ಇಟ್ಟಿದೆ. ಜಲಾಶಯದಲ್ಲಿ 60 ಟಿಎಂಸಿ ನೀರು ಖಾಲಿಯಾದ್ರೆ ಉಳಿದ ನೀರು ರೈತರು ಬೆಳೆದ ಒಂದೇ ಒಂದು ಬೆಳೆಗೂ ಸಾಕಾಗೋದಿಲ್ಲ. ಕಿರು ಸೇತುವೆ ಮೇಲೆ ಜನರ ಹುಚ್ಚಾಟ. ತುಂಗಾಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಿದೆ. ಇಷ್ಟಾದರೂ ಕೊಪ್ಪಳದಲ್ಲಿ ಟಿಬಿ ಡ್ಯಾಂ ಬಳಿ ಇರೋ ಕಿರು ಸೇತುವೆ ಮೇಲೆ ಹುಚ್ಚಾಟ ಆಡ್ತಿದ್ದಾರೆ. ಅಪಾಯದ ಸ್ಥಳದಲ್ಲಿ ನಿಂತು ಸೆಲ್ಫಿ ತೆಗೆದುಕೊಳ್ಳುತ್ತಿದ್ದಾರೆ. ಕೂಡಲೇ ಎಚ್ಚೆತ್ತ ಪೊಲೀಸರು ಸೇತುವೆ ಮೇಲೆ ನೆರೆದಿದ್ದವರನ್ನ ಓಡಿಸಿದ್ರು. ಕ್ಯಾಮರಾಮ್ಯಾನ್ ದುರ್ಗೇಶ್ ಜೊತೆ ಈರಯ್ಯ ಹಿರೇಮಠ, ಕೊಪ್ಪಳ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೀವಿ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ
ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.